ಅನಾಥರಾಗಿದ್ದಾರೆ. ಈ ಎಲ್ಲ ಅಮಾಯಕರು ನಿನಗೆ ಮಾಡಿರುವ ದ್ರೋಹವಾದ ನೀನು ನಿನ್ನನ್ನು ನಾನು ಮುಟ್ಟಲಾಗುತ್ತಿಲ್ಲವಲ್ಲ. ಯಾರು ನೀನು? ಹಿಂಸೆಯನ್ನು ಬಿಟ್ಟಿದೆಯಾ ಈಗ? ಲಿಖಿತ್. ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾನು ದುನಿಯಲ್ಲಿ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ನಾಳೆ ದೇವನಾಮ ಪ್ರಿಯ ನಾಟಕ ಇದೆ. ಆ ನಾಟಕಕ್ಕೆ ರಿಹರ್ಸಲ್ ಮಾಡಬೇಕು. ಅದಕ್ಕೋಸ್ಕರ ಈಗ ನಾವೆಲ್ಲ ನಮ್ಮ ತಂಡದವರೆಲ್ಲ ಸೇರಿಕೊಂಡು ಒಂದು ರಿಹರ್ಸಲ್ ಮಾಡ್ತಾಯಿದ್ದೀವಿ. ಆ ರಿಹರ್ಸಲ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಮತ್ತು ಆ ರಿಹರ್ಸಲಲ್ಲಿ ಏನೇನು ಮಾಡ್ಕೊತೀವಿ, ಮತ್ತು ಅದಕ್ಕೆ ನಾಟಕ ಮಾಡಬೇಕಾದ್ರೆ ಹಿಂದಿನ ದಿನ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ. ಪುಸ್ತಕ ಹಿಡ್ಕೊಂಡು ರೀಡಿಂಗ್ ಕೊಡ್ತಾ ಇದ್ದಾರೆ ನಮ್ಮ ಸರ್ರು, ಮೋಹನ್ ಸರ್ರು. ಮತ್ತು ಇವರು ವಿಜಯ್ ಕಾರ್ತಿಕ್ ಗೊತ್ತೇ ಇದೆ ನಿಮಗೆ. ಇವನು ನಾಗ ಅಂತ ಹೇಳ್ಬಿಟ್ಟು. ನಿಮ್ಮೂರು ಯಾವುದು ನಾಗ? ಬಿಜಾಪುರದಿಂದ ಈಗ ಇಲ್ಲಿಗೆ ನಾಟಕ ರಿಹರ್ಸಲ್ ಮಾಡಕ್ಕೆ ಬಂದವನೇ. ನಾಟಕ ಮಾಡಕ್ಕೆ ತಾನೇ ಬಂದಿರೋದು. ಹ್ಞೂ, ವಾಯ್ಸ್ ಓವರ್ ಲೈವ್ ಕೊಡ್ತಾ ಇರೋದು ಈಗ ನಾನು. ಹಾಂ, ಬೈದ್ರೆ ರೆಕಾರ್ಡ್ ಆಯ್ತದೆ, ಡೈರೆಕ್ಟ್ ಹಾಕ್ತೀನಿ ಹಂಗೇನೆ. ಎಷ್ಟಕ್ಕೆ ಮಾತಾಡಂಗಿಲ್ಲ. ನಾನು ಬೈಯಲ್ಲ. ನೂರಾರು ಸಾವಿರಾರು ಜನಕ್ಕೆ ಇಡೀ ಕರ್ನಾಟಕದ ಮುಂದೆ ಬೋದಂಗೆ ನನಗೀಗ. ಅದು ಸರಿನೇ ಅಲ್ವಾ? ಅದು ಸರಿನೇ. ಯಾಕಣ ಬೈದ್ಬಿಡಿ, ಅದಾಗ ಬೈದ್ಬಿಟ್ಟು ಅದೇ ತಿರ್ಸ್ಕೊಳ್ಳಿ. ಅಮಾಯಕರನ್ನು ಅಟ್ಟಾಡಿಸಿಕೊಂಡು ಕೊಲೆಗೈಯುತ್ತಿರುವ ಈ ನಿನ್ನ ಅಜ್ಞಾನ ಮತ್ತು ಅವಿವೇಕಗಳು ಯಾರ ಹಿತಕ್ಕಾಗಿ? ನನ್ನ ಗುರುವಿಗ ನಾನು ನೀಡಬೇಕಾದ ಗುರು ಕಾಣಿಕೆಗ ಅದನ್ನು ಪ್ರಶ್ನಿಸುವ ನಿನಗೆ ಸ್ಪೃಹೆಯಾ? ಅಯ್ಯೋ ಮರುಳ, ಎಂತಹ ಮುಗ್ಧ ನೀನು! ಗುರುವು ನಿನಗೆ ವಿದ್ಯೆ ಬುದ್ಧಿ ಹೇಳಿ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗುವಂತೆ ಮಾಡಬೇಕೆ ವಿನಃ ಈ ರೀತಿಯ ಪಾಪಕೃತ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೇರಣೆ ನೀಡುವುದಕ್ಕಲ್ಲ. ನಿನಗೆ ತಿಳಿದಿದೆಯೇ, ಈ ನಿನ್ನ ತಾಯಿನಾಡಿನ ಅದೆಷ್ಟೋ ದುಡಿಯುವ ಕೈಗಳು ಈ ನಿನ್ನ ಪಾಪಕೃತ್ಯದ ಫಲವಾಗಿ ಶಾಶ್ವತವಾಗಿ ಕಣ್ಮರೆಯಾಗಿರುವ ಸತ್ಯವನ್ನು ನೀನು ಬಲ್ಲೆಯ? ಈ ನಿನ್ನ ಕೃತ್ಯದ ಫಲವಾಗಿ ಅದೆಷ್ಟೋ ಅಕ್ಕ ತಂಗಿಯರು ತಮ್ಮ ಗಂಡಂದಿರನ್ನು ಕಳೆದುಕೊಂಡು ವಿಧವೆಯರಾಗಿದ್ದಾರೆ. ಅದೆಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಕಳೆದುಕೊಂಡು ನಿರ್ಗತಿಕರಾಗಿದ್ದಾರೆ. ಅದೆಷ್ಟೋ ಮಕ್ಕಳು ತಮ್ಮ ತಂದೆ ತಾಯಿಯರನ್ನು ಕಳೆದುಕೊಂಡು ಅನಾಥರಾಗಿದ್ದಾರೆ, ತಬ್ಬಲಿಗಳಾಗಿದ್ದಾರೆ. ಈ ಎಲ್ಲ ಅಮಾಯಕರು ನಿನಗೆ ಮಾಡಿರುವ ದ್ರೋಹವಾದರೂ ಏನು? ಅಮಾಯಕರನ್ನು ಅಟ್ಟಾಡಿಸಿಕೊಂಡು ಕೊಲೆಗೈಯುತ್ತಿರುವ ಈ ನಿನ್ನ ಅಜ್ಞಾನ ಮತ್ತು ಅವಿವೇಕಗಳು ದುಷ್ಟತನ, ದೌರ್ಜನ್ಯ ಮತ್ತು ಹೇಡಿತನದ ಪರಮಾವಧಿಯಲ್ಲವೇ? ನಾಟಕದ ತಾಲೀಮು. ಈ ಸಮಯದಲ್ಲಿ ನಾವೆಲ್ಲರೂ ಚಿಂತಾಕ್ರಾಂತರಾಗಿ ಕೂತಿರುವುದು ಎಷ್ಟು ಸರಿ ಎಂದು ನೀವು ಹೇಳಬೇಕು. ಏನ್ ಹೇಳುವ್ರಿ? 3 ಜನ ಇದ್ದೀರಿ. ಏನು ಮೋಹನ್ ಸರ್, ನಿಮ್ಮ ಹಿತವಚನದಿಂದ ಹೇಳುವ ವಾಕ್ಯವನ್ನು ನುಡಿಯುವಿರಾ? ಅಮಾಯಕರನ್ನು ಅಮಾನುಷವಾಗಿ ಕೊಂದು ಅವರ ಅಂಗುಲಿಗಳನ್ನು ಮಾಲೆಯಾಗಿ ಧರಿಸಿ ಹಿಂಸೆಯನ್ನೇ ಪರಾಕ್ರಮವೆಂದು ಭಾವಿಸುವ ಅಂಗುಲಿಮಾಲ. ಹೌದು, ನಾನೇ. ಏನೀಗ? ಎಲೆ ಅಂಗುಲಿಮಾಲವೇ, ನಾನು ನಿಂತಿದ್ದೇನೆ. ಆದರೆ ನೀನು ನಿಲ್ಲುವುದು ಯಾವಾಗ? ನಾನು ನಿಲ್ಲಲ್ಲ. ನನ್ನ ನಿಲುವು ಈಗಲ್ಲ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಹಿಗ್ಗದೆ ಕುಗ್ಗದೆ ಗುರಿಯನ್ನು ಮುಟ್ಟುವ ತನಕ ನಿಲ್ಲದಿರುವಂತಹ ನನ್ನ ಹಿತವಚನಗಳು ನುಡಿದಿರುವಾಗ ನಾನು ನಿಲ್ಲುವ ಮಾತಿಲ್ಲ. ಮುಂದೆ ಹೇಳಿ. ಅಯ್ಯೋ ಮರುಳ, ಎಂತಹ ಮುಗ್ಧ ನೀನು! ಗುರುವು ನಿನಗೆ ವಿದ್ಯೆ ಬುದ್ಧಿ ಹೇಳಿ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗುವಂತೆ ಮಾಡಬೇಕೆ ವಿನಃ ಈ ರೀತಿಯ ಪಾಪಕೃತ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೇರಣೆ ನೀಡುವುದಕ್ಕಲ್ಲ. ನಿನಗೆ ತಿಳಿದಿದೆಯೇ, ಈ ನಿನ್ನ ತಾಯಿನಾಡಿನ ಅದೆಷ್ಟೋ ದುಡಿಯುವ ಕೈಗಳು ಈ ನಿನ್ನ ಪಾಪಕೃತ್ಯದ ಫಲವಾಗಿ ಶಾಶ್ವತವಾಗಿ ಕಣ್ಮರೆಯಾಗಿರುವ ಸತ್ಯವನ್ನು ನೀನು ಬಲ್ಲೆಯ? ಅದೆಷ್ಟೋ ಅಕ್ಕ ತಂಗಿಯರು ಈ ನಿನ್ನ ಕೃತ್ಯದ ಫಲವಾಗಿ ತಮ್ಮ ಗಂಡಂದಿರನ್ನು ಕಳೆದುಕೊಂಡು ವಿಧವೆಯರಾಗಿದ್ದಾರೆ. ಅದೆಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಕಳೆದುಕೊಂಡು ನಿರ್ಗತಿಕರಾಗಿದ್ದಾರೆ. ಅದೆಷ್ಟೋ ಮಕ್ಕಳು ತಮ್ಮ ತಂದೆ ತಾಯಿಯರನ್ನು ಕಳೆದುಕೊಂಡು ಅನಾಥರಾಗಿದ್ದಾರೆ. ಈ ಎಲ್ಲ ಅಮಾಯಕರು ನಿನಗೆ ಮಾಡಿರುವ ದ್ರೋಹವಾದವು ಏನು? ಅಮಾಯಕರನ್ನು ಅಟ್ಟಾಡಿಸಿಕೊಂಡು ಕೊಲೆಗೈಯುತ್ತಿರುವ ಈ ನಿನ್ನ ಅಜ್ಞಾನ ಮತ್ತು ಅವಿವೇಕಗಳು ದುಷ್ಟತನ, ದೌರ್ಜನ್ಯ ಮತ್ತು ಹೇಳಿತನದ ಪರಮಾವಧಿಯಲ್ಲವೇ? ಹೌದು, ಸತ್ಯ ಸತ್ಯ. ನೀವು ಹೇಳುತ್ತಿರುವುದೆಲ್ಲವೂ ಸತ್ಯ. ಏಯ್ ಸಮಣನೆ, ಯಾರು ನೀನು? ನಿನ್ನನ್ನು ನಾನು ಮುಟ್ಟಲಾಗುತ್ತಿಲ್ಲವಲ್ಲ. ಯಾರು ನೀನು? ಹಿಂಸೆಯನ್ನು ಬಿಟ್ಟಲ್ಲದೆ ನೀನು ಅಹಿಂಸೆಯ ಬಳಿ ಬರಲಾರೆ ಸಹೋದರ. ಹಿಂಸೆಯನ್ನು ಬಿಡುವುದು ಹೇಗೆ? ಓ ಸಹೋದರ, ಇಂದಿನಿಂದ ನೀನು ಪುನಃ ಅಹಿಂಸಕನಾಗು. ನಿನ್ನ ಹೃದಯದಲ್ಲಿ ಪ್ರೀತಿಯನ್ನು ಕಾಣು. ನಿನ್ನ ಮನಸ್ಸಿನಲ್ಲಿ ಕರುಣೆಯನ್ನು ಹೊಂದು ಸತ್ಯದ ಮಾರ್ಗವನ್ನು ಅರಿತು ಅದರಂತೆ ನಡೆ. ಆಗ ನಿನಗೆ ಮಂಗಳವಾಗುವುದು. ನನ್ನ ಮನಸ್ಸಿನಲ್ಲಿ ಪ್ರೀತಿ, ನನ್ನ ಹೃದಯದಲ್ಲಿ ಕರುಣೆ. ನನ್ನ ಮನಸ್ಸಿನಲ್ಲಿ ಪ್ರೀತಿ ಏನು?
ನನ್ನ ಹೃದಯದಲ್ಲಿ ಕರುಣೆ ಏನು? ನೀನು ಕೇಳುತ್ತಿರುವುದೇನು? ಓ ಸಹೋದರ, ಅಂದಿನ ನಿನ್ನ ಆ ಬಾಲ್ಯದ ದಿನಗಳನ್ನು ಮೇಲೆ ನೆನೆಸಿಕೊ. ಅಂದು ನಿನ್ನ ಹೆತ್ತೊಳಲು ನಿನ್ನನ್ನು ಮಲಗಿಸಲು ಹಾಡುತ್ತಿದ್ದ ಆ ಲಾಲಿ ಹಾಡನ್ನು ಮೇಲೆ ನೆನೆಸಿಕೊ. ಅಂದು ನೀನು ಹಸಿವಿನಿಂದ ಬಳಲುತ್ತಿದ್ದಾಗ ಓಡಿ ಬಂದು ತನ್ನೆದೆ ಹಾಲನ್ನು ಉಣಿಸುತ್ತಿದ್ದ ಆ ಮಾತೃಭಾವವನ್ನು ಒಮ್ಮೆ ನೆನೆಸಿಕೊ. ಅಮ್ಮ, ಅಮ್ಮ, ಯಾರೋ ಕೂಗುತ್ತಿರುವುದನೇ ನೋಡಿದೆ ಸಹೋದರಿ. ಕಂದ ಮಗನೇ ಎಂದು ಕರುಳು ಮಿಡಿಯುವಂತೆ ಕರೆಯುತ್ತಿರುವ ಆ ಕರುಳಿನ ಕರೆಯ ಕೂಡಲು, ಆ ಕರುಳಿನ ಕರೆಯೇ ಪ್ರೀತಿಯ ಮೊಡಲು, ಆ ಕರುಳಿನ ಕರೆಯೇ ಕರುಣೆ ಎಂಬ ಕಡಲು, ಆ ಕರುಣೆ ತುಂಬಿದ ಪ್ರೀತಿ ತುಂಬಿದ ಭಾವವೇ ಮಾತೃಭಾವ. ನಾನೀಗ ಶರಣಾಗಿದ್ದೇನೆ. ಈ ನನ್ನ ಕಲ್ಲು ಹೃದಯವನ್ನು ಹೂವಾಗಿಸಿದೆ ನಿಮಗೆ. ಅಂಗುಲಿಮಾಲ ಸೋತ, ಬುದ್ಧ ಗೆದ್ದ. ಈಗ ಲಿಖಿತ್ ಎಲ್ಲರೂ ಏನಂತ ನೋಡಿ, ಕ್ಯಾಮ್ರಾ ಗೊತ್ತಿದ್ದಿಲ್ಲ, ಈಗ ಅದೇ ಕಷ್ಟ ಫೇಸ್ ಮಾಡಕ್ಕೆ. ಗೊತ್ತಾಗಿಲ್ಲ, ಮುಂಚೆ ಮ್ಯಾಟರ್ ಆಗ್ತಿರಲಿಲ್ಲ. ಓಕೆ, ಈ ಕ್ಯಾಮ್ರಾ ಎಲ್ಲ ನೋಡಿ ಇದೆಲ್ಲ ಅದ್ರ ಇದೆಯಲ್ಲ, ಈಗ ಕ್ಯಾಮ್ರಾ ಅಂದ್ರೆ ಸಾಕು ಎಲ್ಲ ನಮ್ ಶೇಖರಿಗೂ ಕ್ಯಾಮ್ರಾಗೆ ಅಂದ್ರೆ ಸಾಕು ಇಡೀ ಬಾಡಿ ಬಗ್ಗೆ ಎಲ್ಲ ಅಲರ್ಟ್ ಆಗ್ಬಿಡ್ತದೆ. ಏನಂತೀರ ಲಿಖಿತ್? ಅಲ್ಲ, ಈಗ ತೆಗಿಯೋದೆಲ್ಲ ತೆಗಿತೀನಿ ನೀಟಾಗಿ, ಹಾಕದ ತಲೆ ಕೆಡಿಸ್ಕೋಬೇಡಿ. ನಿಮ್ ಪರ್ಫಾರ್ಮೆನ್ಸ್ ನೀವು ಮಾಡಿ. ಈಗ ನಿಮ್ ಕೆನಾಲಿಗೆ ಬರ್ತೀವಿ. ಈಗ ನಾವು ಬಂದ್ಬಿಟ್ಟು ನಿಮ್ ನಾಯಿಗಳನ್ನೆಲ್ಲ ಪರಿಚಯ ಮಾಡ್ಕೊಡಿ, ಮತ್ತೆ ಆ ನಿಮ್ ಕೆನಾಲ್ ಬಗ್ಗೆ ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿ. ನಮ್ಮ ಆಡಿಯನ್ಸು ತುಂಬಾ ಒಳ್ಳೆಯವರು, ಎಲ್ಲಾನು ನೋಡ್ತಾರೆ. ಓಕೆನಾ? ಓಕೆನಾ ಸರ್? ಹಂಗಾದ್ರೆ ಈಗ ನಾವು ನಾಳೆ ಕೋಲಾರಕ್ಕೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಪರ್ಫೆಕ್ಟ್ ಅಲ್ವಾ? ಓಕೆ, ಸೂಪರ್ ಆಗಿ ಹೋಗೋಣ. ನೋಡಿ, ನಾಳೆ ಕೋಲಾರಕ್ಕೆ ಹೋಗಿ ಬ್ಯೂಟಿಫುಲ್ ಆಗಿ ನಾಟಕ ಮುಗಿಸಿ ಬರ್ತೀವಿ. ಮತ್ತೆ ಆ ನಾಟಕ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇವತ್ತು ಒಂದಷ್ಟೊತ್ತು ರಿಹರ್ಸಲ್ ಆಯ್ತು, ನಾವೀಗ ಎಲ್ಲ ವಾಪಸ್ ಮನೆಗೆ ಓಡ್ತಾ ಇದ್ದೀವಿ. ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ @ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಬಾಯ್ ಅಣ್ಣ, ಬರ್ತೀನಿ. ಬಾಯ್ ಅಣ್ಣ.